ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ನೀವು ಯಾವುದಾದ್ರೂ ಒಂದು ಎನಿಮಿಯಿಂದ ಪ್ರಾಬ್ಲಮ್ನ ಅನುಭವಿಸ್ತಿದ್ದೀರಾ ಅಂದರೆ ಅವರ ಉದ್ದೇಶ ಏನಿದೆ, ಪ್ರೆಸೆಂಟ್ನಲ್ಲಿ ಅವರೇನಾದರೂ ನಿಮಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅಂದರೆ ಅವರ ಇಂಟೆನ್ಷನ್ಸ್ ಏನಾಗಿದೆ, ನಿಮ್ಮ ಶತ್ರು ಯಾರೇ ಆಗಿರ್ಬೋದು, ಆ ವ್ಯಕ್ತಿಯನ್ನು ಮನಸ್ಸಲ್ಲಿಟ್ಕೊಂಡು ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿ ಹಾಗೂ ಅವರ ಮುಂದೆ ಯಾವ ರೀತಿಯಾದ ಫ್ಯೂಚರ್ನಲ್ಲಿ ನಿಮಗೆ ಪ್ರಾಬ್ಲಮ್ ಆಗಬಹುದಾ ಇಲ್ವಾ, ಸೇಫ್ ಆಗಿದೆಯಾ, ವಿಷಯ ಎಲ್ಲ ನಿಮ್ಮ ಲೈಫ್ ಕುರಿತಾಗೆ ಆಗಿರುತ್ತೆ. ಬೇಸಿಕಲಿ ಈ ಎನಿಮಿಯಿಂದ ನಿಮಗೇನಾದರೂ ಪ್ರಾಬ್ಲಮ್ ಮುಂದೆ ಬರುತ್ತಾ ಅನ್ನುವ ಒಂದು ವಿಚಾರವಾಗಿ ಈ ಒಂದು ವಿಡಿಯೋವಿನಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಇಲ್ಲಿ 3 ಕಾರ್ಡ್ ಫೈಲ್ ಇದೆ ಅಲ್ಲ, 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು. ಓಕೆ, ಸೊ ಲೆಟ್ ಮೀ ಸ್ಟಾರ್ಟ್ ಆ್ಯಸ್ ಯೂಶುವಲ್. ಹಾಗೂ ನಾನು ನಿಮಗೆ ಟೀ ಲೀಫ್ ಮೆಸೇಜಸ್ನ ಕೂಡ ತೆಗಿತೀನಿ. ಓಕೆ, ಟೀ ಲೀಫ್ ಮೆಸೇಜಸ್ ಕೂಡ ನಾನು ಮಾಡ್ತೀನಿ. ಐ ಆಮ್ ಯೂಸಿಂಗ್ ಟೀ ಲೀಫ್ ಮೆಸೇಜಸ್ ಫಾರ್ ಯು. ಸೊ ಯಾರು ಈ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ, ಪ್ರೆಸೆಂಟ್ ಹೇಗಿದೆ ಸಿಚುವೇಶನ್, ಅವ್ರು ಏನು ಮನಸ್ಥಿತಿನಲ್ಲಿದ್ದಾರೆ, ನಿಮ್ಮ ಬಗ್ಗೆ ಏನು ಮೈಂಡ್ಸೆಟ್ನಲ್ಲಿ ಇದ್ದಾರೆ, ಫ್ಯೂಚರ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ನಾನು ಚೆಕ್ ಮಾಡ್ತಾಯಿದ್ದೀನಿ. ಹಾಗೂ ಕೆಲವು ಟೀ ಲೀಫ್ ಮೆಸೇಜಸ್ನ ಕೂಡ ತೆಗಿತಾ ಇದ್ದೀನಿ ನಿಮಗೋಸ್ಕರ. 1 more ಮೆಸೇಜಸ್. ಓಕೆ, ಸೊ ನೋಡೋಣ ಏನು ಬರ್ತಾ ಇದೆ ಅಂತ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಪ್ರಿನ್ಸ್ ಆಫ್ ಕಪ್ಸ್ ಬರ್ತಾ ಇದೆ, ಅದಾದ ನಂತರ ಹಾರ್ಟ್ ಬ್ರೇಕ್ ಕಾರ್ಡ್ ಬರ್ತಾ ಇದೆ. ಇವ್ರು ನಿಮ್ಮ ಮನಸ್ಸಿಗೆ ಬಹಳ ನೋವು ಉಂಟು ಮಾಡಿದ್ದಾರೆ. ಅಫ್ಕೋರ್ಸ್ ಯಾವುದೇ ರೀತಿಯಾದ ಡೌಟ್ ಇಲ್ಲ. ಒಂದು ವಿಚಾರ ಸ್ಟ್ರಾಂಗಾಗಿ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಹೈ ಪ್ರೀಸ್ಟ್. ಓಕೆ, ಸೊ ನಿಮಗೆ ದೈವದ ಅನುಗ್ರಹ ಇದೆ, ಬ್ಲೆಸ್ಸಿಂಗ್ಸ್ ಇದೆ, ಪ್ರೊಟೆಕ್ಷನ್ ಇದೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ನಿಮಗೆ ಸಿಕ್ಕಿದೆ. ಟೀ ಲೀಫ್ ಮೆಸೇಜಸ್ ಏನಿದೆ ಅಂತ ಕೂಡ ಹೇಳ್ಬಿಡ್ತೀನಿ. ಗುಡ್ ಫಾರ್ಚ್ಯೂನ್ ಬರ್ತಾ ಇದೆ. ಸೊ ನಿಮ್ಮ ಟೈಮ್ ಫೇವ್ರಬಲ್ ಆಗಿದೆ, ನಿಮಗೆ ಫೇವ್ರಬಲ್ ಆಗಿದೆ, ನಿಮಗೆ ಒಳ್ಳೆಯದಾಗುವಂಥ ಟೈಮ್ ಇದು. ಅದಾದ ನಂತರ ಟೇಕಿಂಗ್ ಅ ವೆಕೇಷನ್, ಫಿಸಿಕಲಿ ಆರ್ ಮೆಂಟಲಿ ಬರ್ತಾ ಇದೆ. ಸೊ ನೀವು ಎಲ್ಲರೂ ಹೋಗಬೇಕು ಅನ್ನೋ ಪ್ಲ್ಯಾನ್ಸ್ ಇದೆ ಅಂದರೆ ಪ್ರೆಸೆಂಟ್ ಮತ್ತು ಇನ್ನು 2 months, ಇವಾಗಿಂದ 2 months ತುಂಬ ಚೆನ್ನಾಗೇ ಇದೆ ಟೈಮ್. ಸೊ ನೀವೆಲ್ಲರೂ ಹೋಗಬೇಕು ಅಂತ ಇದ್ದೀರಾ, ಫ್ಯಾಮಿಲಿ ಜೊತೆ ಹೋಗಬೇಕು ಅಂತ ಇದ್ದೀರಾ, ನೀವೇ ಹೋಗಬೇಕು ಅಂತ ಇದ್ದೀರಾ ಅಂದರೆ ಹೋಗಬಹುದು, ಯಾವುದೇ ರೀತಿಯಾದ ವಿಘ್ನ ಇಲ್ಲ. ಪೀರಿಯಡ್ ಆಫ್ ಪ್ರಾಸ್ಪರಿಟಿ ಆ್ಯಂಡ್ ಅಬಂಡೆನ್ಸ್. ನಿಮಗೆ ಟೀ ಲೀಫ್ ಮೆಸೇಜಿಂದ ಎಲ್ಲ ಬ್ಲೆಸ್ಸಿಂಗ್ ರಿಲೇಟೆಡ್ ಕಾರ್ಡ್ಸೇ ಬಂದಿದೆ, ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ನಾನು ನೋಡ್ತಾ ಇಲ್ಲ. ಸೊ ಈ ವ್ಯಕ್ತಿಯ ಒಂದು ಏನು ಹೇಳ್ತಾರೆ ಎನರ್ಜಿ ವೀಕ್ ಆಗಿದೆ, ನಿಮ್ಮ ಕಡೆಗೆ ನಾನು ಏನೂ ಆ್ಯಕ್ಟಿವ್ ಆಗಿ ನೋಡ್ತಾ ಇಲ್ಲ. ಹಾಗೂ ಈ ವ್ಯಕ್ತಿನೇ ಒಂದು ಹಾರ್ಟ್ ಬ್ರೋಕನ್ ಸಿಚುವೇಷನಲ್ಲಿ ಇರಬಹುದು. ಈ ಎನಿಮಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಅವ್ರಿಗೇನು ಅನ್ನಿಸ್ತಾ ಇದೆ ಪ್ರೆಸೆಂಟ್ ಅಂದರೆ, ನಾನು ಏನು ಮಾಡಿದ್ರೂ ಕೂಡ ಎಲ್ಲ ಒಂದು ವಿಚಾರಗಳು ವಿಫಲ ಆಗ್ತಾ ಇದೆ, ನೀವು ಚೆನ್ನಾಗೇ ಇದ್ದೀರಾ ಅನ್ನುವಂಥ ಒಂದು ಸಂಕಟ ಈ ವ್ಯಕ್ತಿಯಲ್ಲಿದೆ. ಜೆಲೆಸಿ ಇದೆ, ಗ್ರೀಡಿನೆಸ್ ಕೂಡ ಆ ವ್ಯಕ್ತಿಲಿ ಜಾಸ್ತಿ ಇದೆ. ಸೊ ನನಗೆ ಲಾಸ್ ಆಗ್ತಾಯಿದೆ ಅಂತ ಅವ್ರಿಗೆ ಅನಿಸ್ತಾ ಇದೆ. ಅಂದರೆ ನಿಮ್ಮ ಎನಿಮಿಗೆ ಲಾಸ್ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ಅದರಿಂದ ಏನಾಗ್ತಾ ಇದೆ ಅಂದರೆ ನಿಮ್ಮ ಕಡೆಗೆ ಗಮನ ಇಲ್ಲ. ಹಾಗೂ ಒಂದು ಹತಾಶೆಯ ಎನರ್ಜಿನ ಪಿಕ್ ಮಾಡ್ತಾ ಇದ್ದೀವಿ. ಹತಾಶೆ, ಸೋಲಿನ ಫೀಲ್ ಬರ್ತಾ ಇದೆ. ನಾನು ಇನ್ನೇನು ಮಾಡಿದ್ರೂ ಕೂಡ ಏನೂ ಆಗಲ್ಲ ಈ ವ್ಯಕ್ತಿಗೆ ಅಂತ ಅವ್ರಿಗೆ ನಿಮ್ಮ ಬಗ್ಗೆ ಅನ್ನಿಸ್ತಾ ಇದೆ. ನಾನೇನು ಅವ್ರ ಕಡೆಯಿಂದ ಮುಂದೆ ಪ್ಲ್ಯಾನ್ಸ್ ಕೂಡ ನೋಡ್ತಾ ಇಲ್ಲ. ಆ್ಯಕ್ಚುಲಿ ಅವರು ಸೋಲನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಏನಕ್ಕೆ ನಾನು ತಲೆ ಕೆಡಿಸ್ಕೋಬೇಕು, ನಾನು ಏನಕ್ಕೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ನನ್ನ ಟೈಮ್ನ ವೇಸ್ಟ್ ಮಾಡ್ಕೋತಾ ಇದ್ದೀನೋ ಏನೋ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಹಾಗೂ ನಿಮ್ಮ ವಿರುದ್ಧವಾಗಿ ನಿಂತರೆ ಅವ್ರಿಗೆ ತುಂಬ ಕೆಟ್ಟ ವಿಚಾರಗಳು ಅವ್ರ ಲೈಫಲ್ಲಿ ನಡೀತಾ ಇದೆ. ಅದಕ್ಕೆ ಅವ್ರಿಗೆ ಭಯ ಬಂದಿದೆ. ಇವಾಗ ಇನ್ನೇನಾದರೂ ನಿಮಗೆ ಕೆಡುಕುಂಟು ಮಾಡಿದ್ರೆ ಅವ್ರಿಗೆ ಟ್ರಿಗರ್ ಆಗ್ಬೋದು, ಅವ್ರಿಗೆ ಅದು ವಾಪಸ್ ಹೋಗ್ಬೋದು ಅನ್ನುವಂಥ ಒಂದು ಭಯ, ಆತಂಕದಲ್ಲಿದ್ದಾರೆ. ಸೊ ನಿಮಗೆ ಎಸ್ ಆ್ಯಸ್ ಐ ಟೋಲ್ಡ್ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ಈ ಕೂಡಲೇ ನೀವು ಯಾವ ದೇವರನ್ನು ನಂಬ್ತೀರಾ ಆ ದೇವರನ್ನು ನೀವು ಕಮೆಂಟ್ ಮಾಡಿ. ಆ್ಯಂಡ್ ಅವರ ಆಶೀರ್ವಾದ ನನ್ನ ಕಡೆಗೆ ಯಾವಾಗಲೂ ಇರುತ್ತೆ ಅಂತ ಒಂದು ಥ್ಯಾಂಕ್ಫುಲ್ ನೋಟ್ ಅಂತ ಹೇಳ್ತೀವಿ. ಥ್ಯಾಂಕ್ಫುಲ್ ನೋಟ್ ಅಂದರೆ ನೀವು ನಂಬುವ ಒಂದು ದೇವರಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ನ ಕೊಡುವಂಥದ್ದು, ಅಂದರೆ ಕೃತಜ್ಞತೆಯನ್ನು ತೋರಿಸುವಂಥದ್ದು. ಅದನ್ನು ಒಂದು ಚಿಕ್ಕ ಮೆಸೇಜ್ ಆಗಿ ನೀವು ಕಮೆಂಟ್ನಲ್ಲಿ ಮಾಡಿದ್ರೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗ ಆ ಥರ ನೀವು ನಂಬುವ ದೇವರನ್ನ ನೆನೆಸ್ಕೊಂಡು ಭಗವಂತ ನೀನು ನನ್ನ ಜೊತೆ ಇದೆಯಲ್ಲ
ಅದೇ ನನಗೆ ಶಕ್ತಿ ಅಂತ ಕೇಳ್ಕೊಳ್ತೀರಾ, ಅದು ಇನ್ನೂ ದುಪ್ಪಟ್ಟಾಗುತ್ತೆ. ಅದರಿಂದನೇ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡಿ ಯಾವ ದೇವರನ್ನು ತುಂಬ ಬಲವಾಗಿ ನಂಬ್ತೀರಾ. ಅವರ ಆಶೀರ್ವಾದ ನಿಮ್ಮಲ್ಲಿ ಈಗ ಪ್ರೆಸೆಂಟ್ನಲ್ಲಿ ಇರೋದಕ್ಕೆ ಒಂದು ಕೃತಜ್ಞತಾ ಮನೋಭಾವನೆಯನ್ನು ನೀವು ತೋರಿಸ್ತಾ ಇರೋದು ಮ್ಯಾಟರ್ ಆಗುತ್ತೆ. ಓಕೆ, ಬಿಕಾಸ್ ದಟ್ಸ್ ಹೌ ಯು ವಿಲ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ದ ಯೂನಿವರ್ಸ್ ಆ್ಯಂಡ್ ನಿಮ್ಮ ಚಕ್ರಾಸ್ ಕೂಡ ಅಲೈನ್ಡ್ ಆಗಿರುತ್ತೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಾನೇನು ಅಡೆತಡೆಗಳು ನೋಡ್ತಾ ಇಲ್ಲ. ಈ ವ್ಯಕ್ತಿ ನಿಮ್ಮ ಲೈಫಿಂದ ಹೋಗ್ಬಿಟ್ಟಿದ್ದಾರೆ, ವಾಪಸ್ ಬರಲ್ಲ ಅನ್ನುವಂಥ ಒಂದು ಸೈನ್ ಕೂಡ ನೋಡ್ತಾ ಇದ್ದೀನಿ. ಸೊ ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈ ಒಂದು ಎನಿಮಿ ಯಾರೇ ಆಗಿರ್ಬೋದು, ಶತ್ರು ಯಾರೇ ಆಗಿರ್ಬೋದು, ಈ ಶತ್ರುವಿಂದ ನಿಮ್ಗೇನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡ್ತಿದ್ದೀನಿ. ಓಕೆ, ಹಾಗೂ ಟೀ ಲೀಫ್ ಮೆಸೇಜಸ್ನ ಕೂಡ ನಾನು ತೆಗಿತೀನಿ. ಇವಾಗ ಏನಿದೆ ಟೀ ಲೀಫ್ ಮೆಸೇಜಸ್ ಅಂತ ಕೂಡ ಚೆಕ್ ಮಾಡಿ ಹೇಳ್ತೀನಿ. ನೋಡೋಣ ಏನು ಬರುತ್ತೆ ಅಂತ ನಿಮಗೆ. ಸೊ ನಿಮಗೆ 3 ಟೀ ಲೀಫ್ ಮೆಸೇಜಸ್ ಬಂದಿದೆ. ಲೆಟ್ಸ್ ಸ್ಟಾರ್ಟ್. ಮೆಜಿಷಿಯನ್ ಬಂದಿದೆ. ಈ ವ್ಯಕ್ತಿ ಒಂದು ನಿಮಗೆ ಮೆಜಿಷಿಯನ್ ಬಂದಿರೋದ್ರಿಂದ ಫಸ್ಟ್ ಕಾರ್ಡೇ ಒಂಥರ ಆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿನ ನೋಡ್ತಾ ಇದ್ದೀನಿ. ಈ ವ್ಯಕ್ತಿ ನಿಮ್ಗೇನಾದ್ರು ಕೆಟ್ಟದ್ದು ಆಗಬೇಕು ಅಂತ ಅವ್ರು ಏನೋ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಇನ್ನೊಂದು ಏನು ನೋಡ್ತಾ ಇದ್ದೀನಿ ಅಂದರೆ ಸಮ್ ರಿಚುವಲ್, ಏನೋ ಒಂದು ಕೆಟ್ಟದ್ದು ಮಾಡ್ತಾ ಇದ್ದಾಳೆ ಈಕೆ ಅಲ್ವಾ. ಇಲ್ಲಿ ಒಂದು ಕಾಗೆ ಇದೆ. ಸೊ ಇದೆಲ್ಲ ಒಂದು ಬ್ಯಾಡ್ ಎನರ್ಜಿ ಅಂತ ಹೇಳ್ತೀವಿ ನಾವು. ಸೊ ನಿಮ್ಮ ಮೇಲೆ ಪ್ರಯೋಗಗಳನ್ನೂ ಈ ಶತ್ರು ಮಾಡಿರ್ಬೋದು. ಓಕೆ, ಮತ್ತು ಪ್ರೆಸೆಂಟ್ ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ದಿಸ್ ಈಸ್ ಅ ಗುಡ್ ಕಾರ್ಡ್ ಫಾರ್ ಯು ಆ್ಯಕ್ಚುಲಿ. ಮತ್ತು ನಿಮಗೆ ಟೆಂಪರೆನ್ಸ್ ಬರ್ತಾ ಇದೆ. ನೀವು ತಾಳ್ಮೆಯಿಂದ ಈ ವ್ಯಕ್ತಿಯನ್ನು ಹ್ಯಾಂಡಲ್ ಮಾಡಿದ್ದೀರಾ. ನೀವು ಯಾವುದೇ ವಿಚಾರವಾಗೂ ಕೂಡ ಈ ವ್ಯಕ್ತಿಗೆ ಉದ್ವೇಗಕ್ಕೆ ಒಳಗಾಗಿ ಏನೋ ಮಾಡಿಬಿಡ್ತೀನಿ ಅಂತ ನೀವು ದ್ವೇಷವನ್ನು ಕಟ್ಕೊಂಡಿಲ್ಲ ಈ ವ್ಯಕ್ತಿ ಜೊತೆ. ನೀವು ಯಾವ ಎನಿಮಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಮತ್ತು ನಿಮ್ಮ ಸ್ಟಾರ್ ಕಾರ್ಡ್ ಬಂದಿದೆ. ಐ ಫೆಲ್ಟ್ ಯು ವಿಲ್ ಗೆಟ್ ಅ ಸ್ಟಾರ್ ಕಾರ್ಡ್ ಆ್ಯಕ್ಚುಲಿ. 3 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಒಂದು ಗುಡ್ ನ್ಯೂಸ್ ಏನಾಗಿದೆ ಅಂದರೆ, ಪ್ರೆಸೆಂಟ್ನಲ್ಲಿ ಅವ್ರು ಏನೇ ಮಾಡಿರ್ಬೋದು ನಿಮ್ಮ ಅಗೇನ್ಸ್ಟಾಗಿ, ಅದರ ಪ್ರಭಾವ ಇಲ್ಲ ಅಂತ ತೋರಿಸ್ತಾ ಇದೆ. ಹಾಗೂ ನಿಮಗೆ ಒಂದು ಸ್ಟಾರ್ ಚೇಂಜ್ ಆಗಿದೆ ಅಂತ ಹೇಳ್ತೀವಲ್ಲ, ಅಂದರೆ ನಿಮಗೆ ಒಲಿದು ಬಂದಿದೆ, ಒಂದು ಒಳ್ಳೆ ಟೈಮ್ ಒಲಿದು ಬಂದಿದೆ. ನಿಮ್ಮ ಹಾರ್ಡ್ ವರ್ಕ್ಗೆ ಅಷ್ಟು ಒಳ್ಳೆ ಟೈಮ್ ನಿಮ್ಮನ್ನು ಹುಡುಕೊಂಡು ಬಂದಿದೆ ಅಂತ ಹೇಳ್ಬೋದು. ಆ ಥರ ಟೈಮ್ ಇದು. ಹಾಗೂ ನಿಮ್ಮ ಒಂದು ಪೇಷನ್ಸ್ಗೆ ಬೆಲೆ ಇದೆ ಅಂತಲೂ ಹೇಳ್ತೀನಿ. ಏಕೆಂದರೆ ನೀವು ಯಾವುದೇ ರೀತಿಯಾದ ರಾಂಗ್ ಸ್ಟೆಪ್ಸ್ನೂ ಈ ವ್ಯಕ್ತಿ ಕುರಿತಾಗಿ ತೊಗೊಂಡಿಲ್ಲ. ನಾನು ಏನೋ ಮಾಡಿಬಿಡ್ತೀನಿ, ನಾನು ಏನೋ ಕೆಟ್ಟದ್ದು ಮಾಡ್ತೀನಿ, ಆ ಥರ ನೀವು ಮುಂದುವರೆದಿಲ್ಲ ಈ ವಿಚಾರವಾಗಿ ನೋಡೋಕ್ಕೆ ಹೋದರೆ, ವಿಚ್ ಈಸ್ ವೆರಿ ಗುಡ್. ಹಾಗೇ ಇರಿ, ಯಾಕಂದರೆ ಅದು ನಿಮ್ಮ ಒಂದು ಗುಣ. ಒಬ್ಬರು ಕೆಟ್ಟದ್ದೇನೋ ಮಾಡ್ತಾ ಇದ್ದಾರೆ ಅಂತ ನೀವು ಅದನ್ನೇ ಮಾಡ್ತಾ ಇಲ್ಲ, ನೀವು ನಿಮ್ಮ ತನವನ್ನು ಉಳಿಸ್ಕೊಂಡೇ ಇದ್ದೀರಾ. ಟೀ ಲೀಫ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ನೋಡಿ ಇಲ್ಲಿ ನೋಡಬಹುದು, ಇದೆರಡು ಒಂದೇ ಒಂದು ಪಾಯಿಂಟ್ನ ಏನು ತೋರಿಸ್ತಿದೆ ಅಂದರೆ, ಈ ವ್ಯಕ್ತಿ ನಿಮ್ಮ ಬೆನ್ನಿಗೆ ಚೂರಿ ಹಾಕೋದು, ನಿಮ್ಮ ಲೈಫ್ನ ಹಾಳು ಮಾಡೋಕ್ಕೆ ಟ್ರೈ ಮಾಡೋದು, ನಿಮ್ಮ ಮನೆಗೆ ಕೆಟ್ಟದ್ದು ಬಯಸುವಂಥದ್ದು, ಏನೋ ಒಂದು ಮಾಡುವಂಥದ್ದು, ನಿಮ್ಮ ಮನೆಯವ್ರಿಗೆ ಏನೋ ಒಂದು ಮಾಡುವಂಥದ್ದು, ಇದೆಲ್ಲ ಪ್ರಯೋಗಗಳನ್ನ ಮುಂಚೆ ಮಾಡಿದ್ದಾರೆ ಪಾಸ್ಟ್ನಲ್ಲಿ. ಪ್ರೆಸೆಂಟ್ನಲ್ಲಿ ಕೂಡ ಅದಿದ್ರೂ ನಶಿಸಿ ಹೋಗ್ತಾ ಇದೆ ಅಂತ ತೋರಿಸ್ತಾ ಇದೆ. ಫಿಯರ್, ವರೀಸ್, ಟೆನ್ಸ್ ಸಿಚುವೇಶನ್, ನಿಮ್ಮ ಲೈಫ್ನಲ್ಲಿ ಈ ಥರದ್ದು ಒಂದು ಪ್ರಾಬ್ಲಮ್ಸ್ ನೀವು ಎದುರಿಸಿದ್ದೀರಾ. ಪ್ರಾಬ್ಲಮ್ಸ್ ಅಂದರೆ ಹಿಂದೆನೇ ಲಾಸ್ ಆಗುವಂಥದ್ದಾಗಿರ್ಬೋದು, ಹೆಲ್ತ್ ಪ್ರಾಬ್ಲಮ್ಸ್ ಆಗಿರುವಂಥದ್ದಾಗಿ, ಇದೆಲ್ಲ ನೀವು ಅನುಭವಿಸಿದ್ದೀರಾ. ಓಕೆ, ಹಾಗೂ ನಿಮಗೆ ಇನ್ನೇನು ಬರ್ತಾ ಇದೆ, ಫೈನಾನ್ಷಿಯಲ್ ಪಿಂಚ್ ಬರ್ತಾ ಇದೆ. ಸೊ ಫೈನಾನ್ಷಿಯಲ್ ಲಾಸ್ ಕೂಡ ಈ ವ್ಯಕ್ತಿ ಪ್ರಭಾವ, ನೆಗೆಟಿವ್ ಎನರ್ಜಿಯಿಂದನೇ ಅನುಭವಿಸಿದ್ದೀರಾ. ಮತ್ತು ಇಲ್ಲಿ ನೋಡ್ಬೋದು, ಡೀಲಿಂಗ್ ಆರ್ ರಿಲೇಷನ್ಶಿಪ್ ವಿತ್ ಅ ಯಂಗರ್ ಮ್ಯಾನ್ ಅಂತ ಬರ್ತಾ ಇದೆ. ಸೊ ಒಬ್ಬ ವ್ಯಕ್ತಿಯಿಂದನೇ ಇದನ್ನು ದುಪ್ಪಟ್ಟಾಗಿ ಪ್ರಾಬ್ಲಮ್ ಆಗಿದೆ. ಸೊ ಇಲ್ಲಿ ಏನು ತೋರಿಸ್ತಿದೆ ಅಂದರೆ, ಈ ಒಂದು ಎನಿಮಿ ಇದ್ದಾರಲ್ಲ, ಒಬ್ಬ ಯಂಗರ್ ಮ್ಯಾನ್ ಅಂದರೆ ವಯಸ್ಸಿನಲ್ಲಿ ಕಮ್ಮಿ ಇರುವಂಥ ಪುರುಷನ ಜೊತೆ ಮಾಡಿಕೊಂಡು ನಿಮ್ಮ ಲೈಫ್ನ ಹಾಳು ಮಾಡೋಕ್ಕೆ ಪ್ರಯತ್ನಗಳನ್ನ ಪಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಒಬ್ಬ ಎನಿಮಿ ಅಂತ ಹೇಳೋಕ್ಕಾಗಲ್ಲ, ಇಬ್ಬರು ಸೇರ್ಕೊಂಡಿದ್ದಾರೆ ಈ ಒಂದು ವಿಚಾರದಲ್ಲಿ ಅಂತ ನಿಮಗೆ ಒಂದು ಮೆಸೇಜ್ ಬರ್ತಾ ಇದೆ ಯೂನಿವರ್ಸಿಂದ. ಬಟ್ ಏನೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ತಾಳ್ಮೆ, ನಿಮ್ಮಲ್ಲಿ ಒಳ್ಳೆ ಗುಣಗಳಿರೋದ್ರಿಂದ, ನಿಮಗೆ ಬೇರೆಯವ್ರಿಗೆ ಕೆಟ್ಟದ್ದು ಮಾಡಬಾರ್ದು ಅನ್ನುವಂಥ ಒಂದು ಸೆನ್ಸ್ ಇರೋದ್ರಿಂದ, ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ಸ್ಟ್ರಾಂಗ್ ಆಗಿರೋದ್ರಿಂದ ನೀವೇನು ಮಾಡ್ತಾ ಇದ್ದೀರಾ ಅಂದರೆ, ಯಾವುದೇ ರೀತಿಯಾದ ಕೆಟ್ಟ ವಿಚಾರಕ್ಕೆ ನಿಮ್ಮ ಮನಸ್ಸನ್ನು ದೂಡ್ತಾ ಇಲ್ಲ.
ಇಲ್ಲ ನನಗೆ ಒಳ್ಳೆಯದೇ ಆಗುತ್ತೆ ಅನ್ನುವಂಥ ಒಂದು ದೃಢವಾದ ನಿರ್ಧಾರ ಮತ್ತು ಒಂದು ವಿಚಾರದಲ್ಲೇ ನೀವು ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ನೀವು ಯಾವಾಗ ನಿಮ್ಮ ಪಾಸಿಟಿವ್ ಎನರ್ಜಿನ, ಪಾಸಿಟಿವ್ ಥಾಟ್ಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀರಾ, ಅವಾಗ ಇದೆಲ್ಲ ನಶಿಸೇ ಹೋಗುತ್ತೆ. ಹಾಗೆ ಆಗ್ತಾಯಿದೆ, ನೀವು ಹಾಗೆ ಮಾಡ್ತಾಯಿದ್ದೀರಾ. ಇದನ್ನೇ ಕಂಟಿನ್ಯೂ ಮಾಡಿ, ಯಾಕೆಂದರೆ ಅವರ ಪ್ರಭಾವ ನಿಮ್ಮಲ್ಲಿ ಈಗ ಪ್ರೆಸೆಂಟಲ್ಲಿ ಇಲ್ಲ. ಈ ವ್ಯಕ್ತಿ ನಿಮ್ಮ ಲೈಫ್ನ ಯಾವತ್ತಿದ್ರೂ ಪ್ರಾಬ್ಲಮ್ನೇ ಕ್ರಿಯೇಟ್ ಮಾಡುವಂಥವ್ರು. ಅದಕ್ಕೆ ಯಾವುದೇ ಕಾರಣಕ್ಕೂ ನಂಬೋದಾಗಿರಲಿ, ಅವರನ್ನು ನೀವು ಫ್ರೆಂಡ್ ಮಾಡ್ಕೊಳ್ಳೋದಾಗಿರಲಿ ದಯವಿಟ್ಟು. ಅಂದರೆ ಒಬ್ಬೊಬ್ರು ಅಂದ್ಕೊಳ್ತಾರೆ ಒಂದು ಸೆಕೆಂಡ್ ಚಾನ್ಸ್ ಕೊಟ್ಬಿಡೋಣ, ಅವ್ರನ್ನ ನನ್ನ ಲೈಫಲ್ಲಿ ಕರೆಸ್ಕೊಂಡು. ಯಾಕಂದರೆ ಎನಿಮಿ ಅಂತ ನಾವು ಯಾರನ್ನ ಹೇಳ್ತೀವಿ? ಯಾವುದೋ ಒಂದು ಸ್ಟ್ರೇಂಜರ್ನ, ಗೊತ್ತಿಲ್ಲದಿರೋ ವ್ಯಕ್ತಿನ ನಾವು ಎನಿಮಿ ಅಂತ ಹೇಳಲ್ಲ, ಅವ್ರನ್ನ ನಾವು ವೈರಿ ಅಂತ ಹೇಳಲ್ಲ. ಗೊತ್ತಿರುವಂಥ ವ್ಯಕ್ತಿಯನ್ನೇ ನಾವು ವೈರಿ ಅಂತ ಹೇಳ್ತೀವಿ, ನಮಗೇನಾದರೂ ಅವರಿಂದ ಪ್ರಾಬ್ಲಮ್ ಆದರೆ. ಹಾಗೂ ಗೊತ್ತಿರುವಂಥ ವ್ಯಕ್ತಿಗಳೇ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋದು ಅಲ್ವಾ? ಅದೇ ಲಾಜಿಕ್ ಅಂತ ನೋಡೋಕ್ಕೆ ಹೋದರೆ ಹಾಗೆ ಬರುತ್ತೆ. ಸೊ ಪ್ರಾಬ್ಲಮ್ ಏನೂ ತೋರಿಸ್ತಾ ಇಲ್ಲ. ಸೊ ನೀವೇನು ಮಾಡ್ತಾ ಇದ್ದೀರಾ, ನೀವು ಯಾವ ಒಂದು ದಾರಿನಲ್ಲಿದ್ದೀರಾ ಅದು ಸರಿಯಾಗೇ ಇದೆ, ಮುಂದುವರ್ಕೊಂಡು ಹೋಗಿ. ಐ ಆ್ಯಮ್ ಅ ಸ್ಟಾರ್ ಆ್ಯಂಡ್ ಐ ವಿಲ್ ವಿನ್ ಅಂತ ಈ ಕೂಡಲೇ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ, ಬಿಕಾಸ್ ಎಸ್ ಯು ಆರ್ ಅ ಸ್ಟಾರ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ಮೆಸೇಜ್ ಏನಿದೆ ಅಂದರೆ, ನಿಮ್ಮ ಎನಿಮಿ, ನಿಮ್ಮ ಶತ್ರುವಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ ಇದೆ ಅಂದರೆ ಏನು ಅಂತ ಚೆಕ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರ ನಾನು ತಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಸೊ ನೋಡೋಣ ಮೆಸೇಜ್ ಏನಿದೆ ನಿಮಗೆ ಅಂತ. ಈ ಒಂದು ಎನಿಮಿಯಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಹಾಗೂ ಟೀ ಲೀಫ್ ಮೆಸೇಜಸ್ನ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. 3 ಮೆಸೇಜಸ್ನ ತೆಗಿತಾ ಇದ್ದೀನಿ. ಲೆಟ್ಸ್ ಸಿ ಏನಿದೆ ಮೆಸೇಜಸ್ ನಿಮಗೆ ಟೀ ಲೀಫಿಂದ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೈಟ್ ಆಫ್ ಸ್ವೋರ್ಡ್ಸ್, ವರ್ಲ್ಡ್ ಕಾರ್ಡ್ ಬಂದಿದೆ, ಡೆತ್ ಕಾರ್ಡ್ ಬಂದಿದೆ. ಓ ಮೈ ಗಾಡ್. ಸೊ ಅವ್ರೇನೋ ಒಂದು ಕೆಟ್ಟದನ್ನ ಈಗಲೂ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಸೊ ಪ್ರಾಬ್ಲಮ್ ಇದೆ. ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಒಬ್ಬ ಶತ್ರು ಇದ್ದಾರಲ್ಲ, ಆ್ಯಕ್ಟಿವ್ ಆಗಿ ನಿಮ್ಮ ಲೈಫ್ನ ಹಾಳು ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅಂದರೆ ಈಗಲೂ ಕೂಡ ಅವರು ಆ ಒಂದು ಛಾಯೆ, ಕೆಟ್ಟ ಛಾಯೆ ನಿಮ್ಮ ಮೇಲಿದೆ. ಬ್ಲ್ಯಾಕ್ ಶ್ಯಾಡೋ ಅಂತ ಹೇಳ್ತೀವಲ್ಲ, ಶ್ಯಾಡೋ ಇಸ್ ಬ್ಲ್ಯಾಕ್ ಆಫ್ ಕೋರ್ಸ್, ಬಟ್ ಇಟ್ಸ್ ಅ ಶ್ಯಾಡೋ. ಒಂದು ಕಪ್ಪು ಛಾಯೆಯಾಗೆ ನಿಮ್ಮ ಲೈಫ್ನಲ್ಲಿ ಫಾಲೋ ಮಾಡಿಕೊಂಡೇ ಬಂದಿದ್ದಾರೆ. ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ನಿಮ್ಮ ಲೈಫಲ್ಲಿ ಏನು ನಡೆದ್ರೂ ಕೂಡ ಒಳ್ಳೆಯದಾದರೆ ಅದನ್ನ ಸಹಿಸ್ಕೊಳ್ಳೋದಿಲ್ಲ, ಅದನ್ನು ನಾಶ ಮಾಡೋದು, ಹಾಳು ಮಾಡೋದು, ಇದೆಲ್ಲ ಪ್ರಯತ್ನಗಳನ್ನ ಈ ವ್ಯಕ್ತಿ ಮಾಡಿದ್ದಾರೆ. ಹಾಗೂ ಅದರಲ್ಲಿ ಒಂದು ಮಟ್ಟಕ್ಕೆ ಯಶಸ್ಸನ್ನು ಪಡೆದಿದ್ದಾರೆ. ಯಾಕಂದರೆ ನೀವು ತುಂಬ ನೋವು ಅನುಭವಿಸಿದ್ದೀರ ಈ ವ್ಯಕ್ತಿಯಿಂದ. ನಿಮಗೂ ಗೊತ್ತಿದೆ ಇವರಿಂದನೇ ನಿಮ್ಮ ಲೈಫ್ ಹೀಗಿದೆ ಅಂತ. ಆ್ಯಂಡ್ ಇಲ್ಲಿ ನಿಮ್ಮ ಲೈಫ್ ಈ ವ್ಯಕ್ತಿಯಿಂದ ಸ್ಲೋ ಆಗಿಬಿಟ್ಟಿದೆ. ಸ್ಲೋ ಅಂದರೆ ನಿಧಾನ ಸ್ಥಿತಿನಲ್ಲಿದೆ. ಏನೂ ಕೂಡ ಬೇಗ ಆಗ್ತಾಯಿಲ್ಲ. ಒಂದು ಏನು ಹೇಳ್ತಾ ಇದ್ದೀನಿ ಅಂದರೆ, ಇವರು ಕೆಟ್ಟ ಪ್ರಯೋಗಗಳನ್ನ ಮಾಡಿರಬಹುದು. ಡೆತ್ ಬಂದಿರೋದ್ರಿಂದ ಇತ್ತೀಚೆಗೆ ನೀವೇನಾದರೂ ಆ ಒಂದು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ, ನಾನು ಸಾವನ್ನೇ ಗೆದ್ದು ಬಂದೆ, ಏನೋ ಒಂದು ಆ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಕೆಲವರು ಹೇಳ್ತಾರೆ. ಹಾಗೆ ನಿಮಗೂ ಆಗಿರಬಹುದು. ಅಥವಾ ಇನ್ನೂ ಒಂದು 2 ಮಂತ್ಸ್ ಹುಷಾರಾಗಿರಿ ಅಂತ ಹೇಳ್ತೀನಿ. ಏಕೆಂದರೆ ಅವರು ಪ್ರೆಸೆಂಟ್ ಕೂಡ ನಿಮಗೇನಾದರೂ ಕೆಟ್ಟದ್ದು ಮಾಡಬೇಕು ಅಂತ ಒಟ್ಟಿನಲ್ಲಿ ಏನೋ ಒಂದು ಬ್ಲ್ಯಾಕ್ ಎನರ್ಜಿನ ಅಥವಾ ಸಮ್ ನೆಗೆಟಿವಿಟಿನ ನಿಮ್ಮ ಲೈಫಿಗೆ ಪಾಸ್ ಮಾಡ್ತಾ ಇದ್ದಾರೆ. ಅದು ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರ ಕೂಡ ಆಗಿರಬಹುದು ಕೆಲವರಿಗೆ, ಎಲ್ರಿಗೂ ಅಲ್ಲ. ಆ್ಯಂಡ್ ಇಲ್ಲಿ ಸ್ವೋರ್ಡ್ಸ್ ಬರ್ತಾ ಇರೋದ್ರಿಂದ ಒಂದು ಈ ವ್ಯಕ್ತಿ ಟ್ರೈ ಮಾಡ್ತಾ ಇದ್ದಾರೆ ಏನಾದರೂ ನಿಮ್ಮ ಲೈಫ್ನಲ್ಲಿ ಅಡೆತಡೆಗಳನ್ನ ತರೋದಕ್ಕೆ, ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡೋದಕ್ಕೆ, ನಿಮ್ಮ ಲೈಫ್ ಆಗಲೇ ಹೇಳಿದಾಗೆ ನಿಧಾನ ಸ್ಥಿತಿನಲ್ಲಿ ಹೋಗೋದಕ್ಕೆ. ಅವ್ರು ಟಾರ್ಗೆಟ್ ಮಾಡ್ತಾ ಇರೋದು ನಿಮ್ಮ ಹೆಲ್ತ್ಗೆ. ಓಕೆ, ನಿಮ್ಮ ಹೆಲ್ತ್ ಚೆನ್ನಾಗಿರಬಾರ್ದು ಅಂತಲೇ ಅವ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಹೆಲ್ತ್ ರಿಲೇಟೆಡಾಗಿ ನೀವು ತುಂಬ ಖರ್ಚುಗಳನ್ನೂ ಮಾಡ್ಕೊಂಡು ಹೋಗ್ತೀರಾ. ಸೊ ಈ ವ್ಯಕ್ತಿಯ ಒಂದು ಪ್ರೆಸೆಂಟ್ ಸಿಚುವೇಶನ್ ನಿಮ್ಮ ಕಡೆಗೆ ಏನಿದೆ ಅಂದರೆ, ಹೌದು ಅವರು ಆ್ಯಕ್ಟಿವ್ ಆಗಿ ಏನೋ ಮಾಡ್ತಾ ಇದ್ದಾರೆ. ಯು ಆರ್ ಆನ್ ದ ರೈಟ್ ಪಾತ್ ರಿಗಾರ್ಡಿಂಗ್ ಸಮ್ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಸೊ ನಿಮಗೂ ಅನಿಸಿರ್ಬೋದು ಈ ವ್ಯಕ್ತಿ ಏನಾದರೂ ಮಾಡ್ತಾ ಇದ್ದಾರಾ ನನಗೆ, ಆ ಥರ ನಿಮಗೂ ಹಂಗೆ ಅನಿಸ್ತಾ ಇದೆ, ಆ ಥರ ನಿಮಗೆ ಫೀಲ್ ಆಗ್ತಾ ಇದೆ.
ಟೈಮ್ ಟು ಆ್ಯಕ್ಟ್ ಅಂತ ಬರ್ತಾ ಇದೆ, ಲಯನ್ ಕಾರ್ಡ್ ಬರ್ತಾ ಇರೋದ್ರಿಂದ ಟೈಮ್ ಟು ಆ್ಯಕ್ಟ್ ಅಂದಾಗ ಅರ್ಥ ಅಂದರೆ ಈಗ ನೀವು ಸುಮ್ಮನೆ ಕೂರುವ ಅವಶ್ಯಕತೆ ಇಲ್ಲ. ಈಗ ನೀವು ಆ್ಯಕ್ಷನ್ನ ತೊಗೋಬೇಕಾಗುತ್ತೆ, ನೀವು ಪ್ರೊಟೆಕ್ಷನ್ನ ತೊಗೋಬೇಕಾಗತ್ತೆ. ಏನಾದರೂ ಒಂದು ಒಟ್ಟಿನಲ್ಲಿ ನೀವು ಯಾವ ಒಂದು ವಿಚಾರವನ್ನು ನಂಬ್ತೀರಾ, ಇದನ್ನು ಮಾಡಿದ್ರೆ ನನಗೆ ಈ ಒಂದು ಪ್ರೊಟೆಕ್ಷನ್ ಸಿಗುತ್ತೆ, ನನಗೆ ನನ್ನ ಮನೆಯವ್ರಿಗೆ ಪ್ರೊಟೆಕ್ಷನ್ ಸಿಗುತ್ತೆ ಅನಿಸುತ್ತೆ. ಅದು ಹೋಮ ಮಾಡಿಸೋದಿರ್ಬೋದು, ಅಥವಾ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಅಥವಾ ಚರ್ಚ್ಗೆ ಹೋಗ್ತೀರಾ, ಮಸೀದಿಗೆ ಹೋಗ್ತೀರಾ, ನೀವು ಯಾವ ಒಂದು ವಿಚಾರದಲ್ಲಿ ನಂಬಿಕೆನ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದೀರಾ ಆ ಒಂದು ದೇವರ ಪ್ರೊಟೆಕ್ಷನ್ ಬೇಕಾಗಿದೆ. ಏಕೆಂದರೆ ಈ ವ್ಯಕ್ತಿಯ ಎನರ್ಜಿ ನಿಮ್ಮನ್ನು ಹಾಳು ಮಾಡೋಕ್ಕೆ ಪ್ರೆಸೆಂಟ್ ಇದೆ. ಇನ್ನು 2 months ತುಂಬ ಕ್ರಿಟಿಕಲ್ ಆಗಿರುತ್ತೆ, ಹುಷಾರಾಗಿರಿ. ಡೆತ್ ಬಂದಿರೋದ್ರಿಂದ ನಾನೇನು ಡೆತ್ತೇ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ಎಸ್ ಯು ಮೇ ಎಕ್ಸ್ಪೀರಿಯನ್ಸ್ ದಟ್ ನಿಯರ್ ಟು ಡೆತ್ ಅಂದರೆ ಆ ಥರದ್ದು ಒಂದು ನಿಯರ್ ಟು ಡೆತ್ ಫೀಲಿಂಗ್ ಬಂದುಬಿಡ್ಬೋದು. ಆ ಥರದ್ದು ಏನಾದರೂ ಕೆಟ್ಟ ಗಂಡಾಂತರಕ್ಕೆ ನೀವು ಎದುರಾಗಬಹುದು. ಸೊ ಟ್ರಾವೆಲ್ ಅಂತ ಏನಾದ್ರು ಇದೆ ಅಂದರೆ 1-2 ತಿಂಗಳು ಟ್ರಾವೆಲ್ ಮಾಡೋಕ್ಕೆ ಹೋಗಬೇಡಿ. ತುಂಬ ನೆಸೆಸರಿ ಇದೆ ಅಂದರೆ ಹೋಗಿ, ಬಟ್ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಏಕೆಂದರೆ ಒಟ್ಟಿನಲ್ಲಿ ದೇ ಆರ್ ಟ್ರೈಂಗ್ ಟು ಬ್ಲಾಕ್ ಯುವರ್ ಲೈಫ್, ಆಯಿತಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ಮನೇಲಿ ಏನಾದರೂ ಮಾಡ್ಕೊಳ್ಳೋದಿದೆ ಅಂದರೆ ಧೂಪ ಹಾಕಿ ಪೂಜೆ ಮಾಡಿ, ರೆಗ್ಯುಲರಾಗಿ ಪೂಜೆ ಮಾಡಿ ಮನೇಲಿ. ಹಾಗೂ ಏನಾದರೂ ತಾಯ್ತ ಕಟ್ತಾರೆ, ಆ ಥರ ಪ್ರೊಟೆಕ್ಷನ್ ಅಂದಾಗ ಯಾವ್ಯಾವೋ ವಿಚಾರಗಳಿದ್ದಾವೆ ಅಲ್ವಾ, ಅದನ್ನೆಲ್ಲ ನೀವು ಮಾಡಬೇಕಾಗತ್ತೆ. ತಡೆ ಹೊಡಿಸೋದು ಅಂತ ಹೇಳ್ತೀವಿ, ಆ ಥರ ದೃಷ್ಟಿ ತೆಗೆಯೋದು ಅಂತ ಹೇಳ್ತೀವಿ. ಹೀಗೆ ನೀವು ನಿಮ್ಮ ಸಣ್ಣ ಪುಟ್ಟ ವಿಚಾರದಲ್ಲಿ ಏನೇನು ಮಾಡ್ಬೋದು, ಉಪ್ಪಿನ ದೃಷ್ಟಿ ಅಂತಾರಲ್ಲ, ಉಪ್ಪಿನ ದೃಷ್ಟಿ, ನಿಂಬೆಹಣ್ಣಿನ ದೃಷ್ಟಿ, ಹೀಗೆ ಮೊಟ್ಟೆ ಮುಖಾಂತರವಾಗೂ ದೃಷ್ಟಿ ತೊಗೊಳ್ತಾರೆ. ಹಾಗೆ ನೀವು ರೆಗ್ಯುಲರಾಗಿ ಎವ್ರಿ ವೀಕ್ ದೃಷ್ಟಿ ತೊಗೊಂಡ್ರೆ ಬೆಟರ್ ಅಂತ ಹೇಳ್ತೀನಿ. ಅವಾಗ ಏನಾಗುತ್ತೆ, ಈ ನೆಗೆಟಿವ್ ಎನರ್ಜಿ ಅನ್ನೋದು ಸ್ವಲ್ಪ ನಾನು ಕಂಪ್ಲೀಟಾಗಿ ನಿರ್ನಾಮ ಆಗುತ್ತೆ ಅಂತ ಹೇಳಲ್ಲ, ಯಾಕಂದರೆ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಟೈಮ್ ಹಾಗೆ ಸ್ವಲ್ಪ ವೀಕರ್ ಸೈಡೇ ಇದೆ, ಅದರಿಂದ ಹೇಳ್ತಾ ಇದ್ದೀನಿ. ನಾನು ಏನಿದೆ ಹೇಳಬೇಕಾಗುತ್ತೆ, ಭಯ ಪಡ್ಸೋಕ್ಕೆ ನಾನು ಹೇಳ್ತಾ ಇಲ್ಲ, ಎಚ್ಚರಿಕೆ ಅಂತ ಅಂದ್ಕೊಳ್ಳಿ ಅಷ್ಟೇ. ಜಸ್ಟ್ ಕೀಪ್ ಯುವರ್ ಸೆಲ್ಫ್ ಸೇಫ್, ಆಯಿತಾ. ಹೆಲ್ತ್ ಕಾಂಪ್ಲಿಕೇಶನ್ ಏನಾದ್ರು ಇದೆ ಅಂದರೆ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳೇಬೇಕಾಗತ್ತೆ. ಯಾವುದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇವತ್ತಿಂದ 3 ತಿಂಗಳು ಸ್ವಲ್ಪ ಕ್ರಿಟಿಕಲ್ಲಾಗೇ ಇರುತ್ತೆ. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹಾಗೂ ಈ ವ್ಯಕ್ತಿಗೆ ನಿಮ್ಮ ಲೈಫ್ನಲ್ಲಿ ಏನಾದ್ರು ನಡೀತಾ ಇದೆ ಅಂದರೆ ಅವ್ರಿಗೆ ಆ ವಿಚಾರ ಗೊತ್ತಾಗದೇ ಇರೋ ಥರ ನೋಡ್ಕೊಳ್ಳಿ. ಆ ವ್ಯಕ್ತಿ ಕಾಂಟ್ಯಾಕ್ಟಲ್ಲಿದ್ದಾರೆ ಅಂದರೆ, ಅಥವಾ ಆ ವ್ಯಕ್ತಿಯ ನಂಬರ್ ನಿಮ್ಮ ಹತ್ರ ಇದೆ, ಅವ್ರೇನಾದರೂ ನಿಮ್ಮ ಸ್ಟೇಟಸ್ ನೋಡೋದು, ಫೇಸ್ಬುಕ್ಕಲ್ಲಿ ಏನಾದ್ರು ನೋಡೋದು, ಬ್ಲಾಕ್ ಮಾಡೋದೇ ಬೆಟರ್ ಅಂತ ಹೇಳ್ತೀನಿ. ಅಥವಾ ಮ್ಯೂಟ್ ಮಾಡಿಬಿಡಿ. ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಅದು ಮ್ಯಾಟರ್ ಆಗುತ್ತೆ ಬಹಳ, ಬಿಕಾಸ್ ಅವ್ರು ನಿಮ್ಮನ್ನು ತುಂಬ ಒಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫ್ನಲ್ಲಿ ಏನೇನು ನಡೀತಾ ಇದೆ ಅನ್ನುವಂಥ ಒಂದು ಕೆಟ್ಟ ಕ್ಯೂರಿಯಾಸಿಟಿನ ಬೆಳೆಸ್ಕೊಳ್ತಾ ಇದ್ದಾರೆ. ಸೊ ದೇ ಆರ್ ಫಾಲೋಯಿಂಗ್ ಯು ಅಂತ ಹೇಳ್ತೀನಿ. ಅವಾಗ ಏನಾಗುತ್ತೆ ಅಂದರೆ ಟಾರ್ಗೆಟ್ ಮಾಡ್ತಾರೆ, ಏನಾದರೂ ಕೆಟ್ಟದ್ದು ಮಾಡೋಕ್ಕೆ ಪದೇ ಟ್ರೈ ಮಾಡ್ತಾರೆ. ಸೊ ಟು ಅವಾಯ್ಡ್ ನೀವು ಇದನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.